ಸರ್ ನನಗೆ ಒಂದು ಕಡೆ ಇದನ್ನು ಪ್ರೂವ್ ಮಾಡಿ ಕೊಟ್ಬಿಟ್ರೆ ಒಂದು ಕಡೆ ಸರ್ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ ಅಂತೆಕಂತೆಗಳು ಬರ್ತಾವೆ ಸರ್. ಒಂದು ಕಡೆ ನಾನು ಪ್ರೂವ್ ಮಾಡಿಕೊಡಿ ಸರ್. ಒಂದು ಕಡೆ ಸರ್ ₹1 ಪ್ರೂವ್ ಮಾಡಿಕೊಡಿ ಸರ್. ನೀವು ಹೇಳ್ದಂಗೆ ಕೇಳ್ತೀನಿ ಸರ್. ಇದು ನನ್ನ ಕಾನ್ಫಿಡೆನ್ಸ್ ಸರ್. ಜವಾಬ್ದಾರಿ ವಹಿಸ್ಕೋಬೇಕಾಗುತ್ತೆ ಅಂತ ಅನಿಸ್ಲಿಲ್ಲ. ಹೋದ್ಮೇಲೂ ಕೂಡ ನೀವು ದರ್ಶನ್ ಅವರಿಗೆ ಕಾಲ್ ಮಾಡಿ ನಾನು ಹಿಂಗಿದ್ದೀನಿ, ನಿಮಗೆ ಸೇಫ್ ಆಗಿದ್ದೀನಿ ಆ ಥರದ್ದು ಏನು ಅನಿಸ್ಲಿಲ್ಲ ಹೇಳಿ ಬರ್ತೀವಿ. ಕರೆಕ್ಟ್. ನೀವು ಏನಂದರೆ ನನಗೆ ಊರು ಬಿಡೋಕ್ಕಿಂತ ಮುಂಚೆ ನನಗೆ ಅನಿಸ್ತು ನಾನು ಆಲ್ರೆಡಿ 9 ಕೋಟಿ ಸಾಲ ಮಾಡಿದೆ. ದರ್ಶನ್ ಸರ್ ಕಷ್ಟ ಆದಾಗ ಒಂದು ಸಲ ನನಗೆ ಐರಾವತ ಪಿಕ್ಚರಲ್ಲಿ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನನ್ನ ಹೊರ ಹತ್ರ ಹೋಗಿ ಸಾಲ ಕೇಳೋ ಪರಿಸ್ಥಿತಿ ಇರಲಿಲ್ಲ. ಒಂದೇದು. ಎರಡನೇದು, ನಾನು ಈಗ ಕುತ್ತಿಗೆ ಬಂದುಬಿಟ್ಟಿದ್ದೆ. ನಾನು ಮುಳುಗ್ತಾ ಇದ್ದೀನಿ, ಸಾಯಬೇಕು ಅಂತ ಹೊಟ್ಟಿದ್ದೀನಿ. ಏನೂ ಹೆಚ್ಚು ಕಡಿಮೆಯಾಗಿ ನಾನು ಮಾಡಿರೋ ಸಾಲಗಳು ಎಲ್ಲ ಹೆಚ್ಚು ಕಡಿಮೆ ಇಂಡಸ್ಟ್ರಿ ಚಿಕ್ಕದು ಎಲ್ಲರನ್ನ ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಇಂಡಸ್ಟ್ರಿ ಅವರು ಹೇಳ್ತಾರೆ ಎಲ್ಲ ದರ್ಶನ ಸರ್ ಗೊತ್ತಿದ್ದೇ ಇರುತ್ತೆ. ಅವ್ರಿಗೆ ಗೊತ್ತಿತ್ತು ನಾನು ಸಾಲ ಕೆಲವು ಕಡೆ ಅಲ್ಲಿ ಪಿಕ್ಚರ್ ಸಾಲ ಮಾಡಿದ್ದೀನಿ ಅಂತ ಗೊತ್ತಿತ್ತು, ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ. ನನಗೆ ಎಲ್ಲ ಅವ್ರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಅವ್ರ ಮೇಲೆ ಭಾಳ ಅಪಾರವಾದ ಗೌರವ. ನನಗೆ ಆ ಅಪಾರವಾದ ಗೌರವನೇ ನಾನು ಓದ್ಬಿಡೋ ಮಾಡ್ತು, ಬೇರೆ ಏನಿಲ್ಲ. ನನಗೆ ಆಮೇಲೆ ಗೊತ್ತಾಯ್ತು ಈಗ ದರ್ಶನ್ ಸರ್ ನಾನು ಫೇಸ್ ಮಾಡೋಕ್ಕಾಗಲ್ಲ, ಈಗ ಭಾಳ ಪ್ರಾಬ್ಲಮ್ಸ್ ಹಾಕೊಂಡಿದ್ದೀನಿ, ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ. ಅವಾಗಲೇ ನಾನು ಇದನ್ನ ಸಾಯಬೇಕು ಅಂತ ನಮಗೆ ಮತ್ತು ನಾನು ಒಪ್ಕೊಂಡಿದ್ದೆ, ನಾನು ಒಪ್ಕೊಂಡಿಲ್ಲ ಸಾಯಕ್ಕೆ. ಬಟ್ ಅನಿಸಿತ್ತು ಅವ್ನು ಫೇಸ್ ಮಾಡೋಕ್ಕಾಗಲಾರ್ದೆ ನಾನು ಊರು ಬಿಡುವಂಥ ಪ್ರಸಂಗ ಬಂತು. ನಾನು ಅಷ್ಟು ಬಡ್ಡಿ ಕಟ್ಟಿದ್ದೀನಿ ಸರ್. ನಾನು ಬೆಂಗಳೂರು ಬಿಡೋ ಜುಲೈ 1, 2018 ಇದ್ದರೆ ಅದರ ಹಿಂದಿನ ತಿಂಗಳು ನಾನು ಹೆಚ್ಚು ಕಡಿಮೆ 15 ಲಕ್ಷ ತಿಂಗಳಿಗೆ ಬಡ್ಡಿ ಕಟ್ಟಿದ್ದೀನಿ ಸರ್. ಪಿಕ್ಚರ್ಗಳೇ ಸರ್. ನಾನು ಒಂದೇ ಬಿಸ್ನೆಸ್ ಮಾಡಿದ್ದೀನಿ, 7 ಬಿಸ್ನೆಸ್ ಮಾಡಿದ್ದೀನಿ. ಎಷ್ಟೋ ಪಿಕ್ಚರ್ಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಕೋ ಡೈರೆಕ್ಟರ್ ಮಾಡ್ತಿದ್ದೆ, ಅದರಿಂದ ಏನು ಭಾಳ ಸಿಗಲ್ಲ, ಅಂದರೆ ಬರೀ ಬಡ್ಡಿಗೆ ಹೋಗ್ತಿತ್ತು. ಸರ್ ಈ ಪಿಕ್ಚರ್ ಅಂದಮೇಲೆ ಇವತ್ತಿಲ್ಲ ನಾಳೆ ಗೆಲ್ತೀವಿ ಅಂತಲೇ ಹೋಗ್ತಾರೆ ಸರ್ ಎಲ್ಲರೂ. ಸರ್ ನಂಬಿಕೆ ಅಂದರೆ ಏನೋ ಗೊತ್ತಿಲ್ಲ, ಅದು ಪಂಡತನ ಇತ್ತು ನನ್ನದು. ನಾನು ಏನು ಮಾಡೋಕ್ಕಾಗಲ್ಲ. ನಾನು ಏನೋ ಒಂದು ಪಿಕ್ಚರ್ ಕೈ ಹಿಡಿಯುತ್ತೆ, ನಾನು ತೀರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಆ ನಂಬಿಕೆ ಮೇಲೆ ನಾನು ಹೊರಟೆ ಮಾಡ್ತಾ ಹೋದೆ. ನಾನು ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾವಾಗ ಹಿಡಿದಿದೆ ಅಂತ ಗೊತ್ತಿಲ್ಲ, ಯಾವಾಗ ಪ್ರಪಾತಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ. ಇವತ್ತು ನನಗೆ ಈ ಪಿಕ್ಚರ್ ಕೈ ಹಿಡಿಬೋದು ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ಅದ್ರ ಬದಲಲ್ಲಿ ನನಗೆ ದುಡ್ಡು ಹೋಗ್ತಾ ಇತ್ತು. ದರ್ಶನ್ ಸರ್ ಇಲ್ಲಿ ಇದ್ದಾಗಲೇ ಬಂದಿದ್ದೀನಿ ನಾನು. ಅಲ್ಲ ಸರ್, ದರ್ಶನ್ ಸರ್ ಹೊರಗಡೆ ಇದ್ದಾಗಲೇ ಬಂದಿದ್ದೀನಿ. ಇಲ್ಲ, ನಾನು ದಿನಕರನ್ ಮೀಟ್ ಆಗಿದ್ದೀನಿ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಊರಲ್ಲಿ ಇರಲಿಲ್ಲ. ಆಮೇಲೆ ಅವ್ರು ಮೀಟ್ ಆಗ್ತೀನಿ ಅಂತೆ. ಪರಿಸ್ಥಿತಿ ಅವ್ರದ್ದು ಗೊತ್ತಲ್ವ ನಿಮಗೆ, ಅವ್ರು ಯಾರು ಮೀಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಅಷ್ಟರಲ್ಲಿ ನನಗೆ ಸ್ಟ್ರೋಕ್ ಆಯಿತು. ಅದಾದಮೇಲೆ ನಾನು ಮೀಟ್ ಆಗಬೇಕಂದ್ರೆ ಅವರು ಈಗಿಲ್ಲ. ಈ ಸರಿ ಮ್ಯಾನೇಜ್ಮೆಂಟ್ ಕಂಪ್ನಿ ಮಾಡ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ಬೇಕು, ಪ್ಲೀಸ್ ಸಹಾಯ ಮಾಡಿ. ನಂದು ಇನ್ನೊಮ್ಮೆ ನಾನು ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಿಗೂ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಿದ್ದರೆ, ನೋವಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ವಾಮೀಜಿಗಳು ಭವಿಷ್ಯ ಅಂತಲ್ಲ ಸರ್, ಸ್ವಲ್ಪ ಜಾತಕ ನಂಬ್ತೀನಿ ಸರ್. 7.5 ಸರ್, ನಾನು ಬೆಂಗಳೂರು ಬಿಟ್ಟಿದ್ದು 7.5 ಬೆಂಗಳೂರು 7.5 ಆದಮೇಲೆ ನನಗೆ ಬೇಲ್ ಸಿಕ್ಕಿದ್ದು. ಬಟ್ ಜೂನ್ ಆದಮೇಲೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಸರ್. ಪ್ರಯತ್ನ ಮಾಡೋಕೆ ಸರ್, ನಂಬಿಕೆ, ನಾನು ದುಡಿಬೇಕು, ನಂಬಿಕೆ. ಸರ್ ವೆರಿ ಗುಡ್ ಸರ್. ನಾನು ಇದು ಹೇಳ್ಬೇಕಂದ್ರೆ ಫ್ಲೋಲ್ಲೇ ಹೇಳ್ಬೇಕಂದ್ರೆ ಮರ್ತುಬಿಟ್ಟೆ. ನಾನು ಇವತ್ತಿನವರೆಗೂ ಒಂದು ಮೊಟ್ಟೆ ತಿನ್ನಲ್ಲ ಸರ್, ಇವತ್ತಿನವರೆಗೂ ಡ್ರಿಂಕ್ಸ್ ಮಾಡಲ್ಲ ಸರ್, ಇವತ್ತಿನವರೆಗೂ ಸಿಗರೇಟ್ಸ್ ಇದ್ದಲ್ಲ ಸರ್, ಸಿಗರೇಟ್ಸ್ ಇದಿಲ್ಲ ಸರ್, ಇವತ್ತಿನವರೆಗೂ ಒಂದು ನಾನ್ ವೆಜ್ ತಿಂದಿಲ್ಲ ಸರ್. ಬಿಸ್ನೆಸ್ ಲಾಸ್ ಆಗೋದು ಸರ್. ಅದೇ ಸರ್, ನನ್ನ ಹಣೆ ಬರ ಚೆನ್ನಾಗಿಲ್ಲ ಸರ್. ನಾನು ಪ್ರಾರಬ್ಧ ಕರ್ಮಗಳು ನಾನು ನಾನು ಭಾಳ ಕಾಂಪ್ಲೆಕ್ಸ್ ಆಗಿಬಿಟ್ಟಿದ್ದೆ ಸರ್, ಭಾಳ ಕಾಂಪ್ಲೆಕ್ಸ್ ಆಗಿದ್ದೆ. 4-5 ಕಡೆ ಕಾಲಿಟ್ಟಿದ್ದೆ, ಅದು ತಪ್ಪು ಅನಿಸ್ತು ನನಗೆ. ಅದು ತಪ್ಪು ಅನಿಸ್ತು ನನಗೆ ಅನಿಸಿದೆ. ನಾನು ಅದನ್ನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು 4-5 ಬಿಸ್ನೆಸ್ ಮಾಡಿದೆ, ಎಲ್ಲ ಕಡೆಯೂ ಕಳ್ಕೊಂಡಿದ್ದೆ. ಒಂದಿಷ್ಟು ಸರ್, ಇಷ್ಟು ಮಧ್ಯದಲ್ಲಿ ಒಬ್ಬ ಫ್ರೆಂಡು ನನಗೆ 30 ಲಕ್ಷ ಕೊಟ್ಟಿದ್ದೆ ಸರ್.
ಆ ಫ್ರೆಂಡ್ 30 ಲಕ್ಷ ಕೊಟ್ಟಿದ್ದೆ, ಕೊಟ್ಟು ಒಂದು ವಾರಕ್ಕೆ ತಿಳ್ಕೊಂಡು ಸರ್ ನಾನು ಅವ್ರು ಮಿಸಸ್ ಹೋಗಿ ಕೇಳೋಕ್ಕಾಗಲ್ಲ ಸರ್, ಅದಕ್ಕೆಲ್ಲ ನಾನು ಬಟ್ಟಿಟ್ಟಿದ್ದೀನಿ. ಇಂಥವೆಲ್ಲ ಸಣ್ಣ ಪುಟ್ಟ ಆಗಿದ್ದಾವೆ. ಅದು ಒಂದಾಗಿದೆ. ಇನ್ನೊಬ್ಬ ಸ್ಟ್ಯಾನ್ಲಿ ಅಂತ ನನ್ನ ಸ್ಯಾನಿಟರಿ ಬಿಸ್ನೆಸ್ ಕೊಟ್ಟಿದ್ದೀನಿ, ದೊಡ್ಡ ಅಮೌಂಟೇ ಕೊಟ್ಟೆ. ಬಿಸ್ನೆಸ್ ಮಾಡ್ತೀನಿ ಅಂತ ಇವತ್ತು ನಾನು ಇನ್ನೂ 7 ವರ್ಷ ಆದಮೇಲೆ ಬಂದಿದ್ದೀನಿ, ಅವನು 15 ವರ್ಷ ಆಗಿದ್ದು ಬಂದಿಲ್ಲ ಸರ್, ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಾನು ಒಂದೇ ಜಾಗದಲ್ಲಿ ಒಂದು 50 ಜಾಗದಲ್ಲಿ ಇದ್ದೀನಿ ಸರ್. ನಾರ್ತ್ ಇಂಡಿಯಾದಲ್ಲಿದೆ, ಹೆಚ್ಚು ಕಡಿಮೆ ನಾರ್ತ್ ಇಂಡಿಯಾದಲ್ಲಿ. ನನಗೆ ಸ್ವಲ್ಪ ಮುಂಚೆಯಿಂದ ಒಂದು ದೇಶ ಸುತ್ತು ಆಸೆ ಇತ್ತು, ಈ ನೋವನ್ನು ತೀರಿಸುವಂತೆ ಸರ್.